Hi friends, I missed you a lot. So today I decided to make a video about the news. As you know, I think you know about the Palgam attack which happened in Kashmir in northern India. So nobody knows why the Pakistani terrorist attacked us. There were 28 people who got attacked. In that one was a Christian and one was a Muslim. Except that all 26 were Hindus. And I even saw some videos where there were three members in that which one guy was shooting uh, with a gun to another guy, and then they recorded it. I saw some people run away from him. I saw some people like fully about them, like they were running here and there screaming bachao bachao in Hindi, like help me in Hindi. So they were actually very scared. Until now they don't know what happened. So Modi reacts to this as if he stopped the water flow to the Pakistan to teach them a lesson, and the river name was Sindhu. So they stopped that. So now Pakistan doesn't have any water. Modi did this to teach them a lesson. Why they did this? Until now nobody knows why they did this, and now we got to know that Pakistan and Sri Lanka both together attacked on us. So we now Modi is launching missiles from ships to Pakistan and Sri Lanka. Even he is sending the rocket for missiles to attack them. And today I wanted to tell you this because my grandmother was very eager to share her words. So I'll just give the camera to her. ನಮ್ಮ ದೇಶದ ಮುಕುಟ ಜಮ್ಮು ಕಾಶ್ಮೀರ ಪುಲ್ವಾಮಾದಲ್ಲಿ ಅಟ್ಯಾಕ್ ಮಾಡಿದ್ರು ಟೆರರಿಸ್ಟ್ಗಳು. ಅದರಿಂದ ಭಾಳ ತುಂಬ ನೋವಾಗಿದೆ ನನಗೆ, ಭಾಳ ನೋವಾಗಿದೆ. ನಾನು ಅಲ್ಲೇ ಇದ್ದಿದ್ರೆ ಅವ್ರ ಮೂವರನ್ನು ನಂದು ಸೀರೆನಿಂದಾದರೂ ಅವಕ್ಕೆ ಸತ್ರೂ ಪರವಾಗಿಲ್ಲ, ನನ್ನ ಜೀವ ತೊರೆದು ಅವಕ್ಕೆ ಕಾಲು ಕಟ್ಟಿ ಎಲ್ಲರೂ ಸಾಯಿಸ್ಬೋದಿತ್ತು. ನಾನು ಅಲ್ಲಿರಬೇಕಿತ್ತು ಆ ಸಮಯದಲ್ಲಿ. ಆದರೂ ಏನು ಮಾಡಿದ್ರು, ಎಲ್ಲರೂ ನಿರ್ದೋಷಿಗಳಾಗಿ ಪ್ರಾಣ ಕೊಟ್ಟರು. ಮತ್ತು ಈ ದೇಶ ಸೇವೆಗೋಸ್ಕರ ನಾನು ಏನನ್ನ ಮಾಡ್ತೀನಿ. ನನಗೆ ಭಾಳ ನೋವಾಗಲ್ಕತ್ತದ. ಜೈ ಹಿಂದ್ ಜೈ ಭಾರತ್ ಅಂತಂದು 15 ಆಗಸ್ಟು, 15ನೇ ಆಗಸ್ಟು ಮತ್ತು 26ನೇ ಜನವರಿ ಇವೆಲ್ಲ ನನ್ನ ಮನೆಯಲ್ಲೇ ಆಚರಿಸ್ತೀನಿ. ನನ್ನ ದೇಶಕ್ಕೋಸ್ಕರ ನಾನು ಒಬ್ಬಳೇ ಆಚರಿಸ್ಕೋತೀನಿ, ನಾನು ಆನಂದ ಪಡ್ತೀನಿ. ಪ್ರತಿಯೊಂದು ಆಟದಲ್ಲಿ ನನ್ನ ದೇಶ ಮುಂದಿರಬೇಕು. ಹಾಕಿನಿಂದ ಹಿಡಿದು ಕಬಡ್ಡಿ, ಕ್ರಿಕೆಟ್ವರೆಗೆ ಎಲ್ಲನೂ ನನ್ನ ದೇಶ ಮುಂದಿರಬೇಕಂತ ನಾನು ಬಯಸ್ತೀನಿ. ನನ್ನ ದೇಶ ಹಿಂದುಳಿದ್ರೆ ನಂಗೆ ಭಾಳ ನೋವಾಗ್ತದ. ಮತ್ತು ಪ್ರತಿಯೊಂದು ರಾಜ್ಯದ ಒಂದೊಂದು ಪ್ರಜೆಯು ನಾನು ಭಾರತೀಯನು ಅಂತ ತಿಳಿದು ಇರಬೇಕು. ಪ್ರತಿಯೊಬ್ಬರಲ್ಲಿ ನಾನು ಅದೇ ಬಯಸ್ತೀನಿ. ಆ ಸೈನಿಕರು ಎಷ್ಟು ಧನ್ಯರು, ಈ ದೇಶಕ್ಕೋಸ್ಕರ ಅವರು ಪ್ರಾಣ ತ್ಯಾಗ ಮಾಡ್ತಾರೆ. ಹಗಲು ರಾತ್ರಿ ಅನ್ನೋದೇ ಗಡಿ ಕಾಯ್ತಾರ. ಅವ್ರಿಗೊಂದು ಸೆಲ್ಯೂಟ್ ಹೊಡಿಬೇಕು. ಅವ್ರಿಗೆ ಮುಂದಿನ ಜನ್ಮ ಅಂತಿದ್ದಾರೆ. ಈ ದೇಶಕ್ಕೆ ಸೈನಿಕನಾಗಿ ಹುಟ್ಟಿ ಹೆಣ್ಣು ಗಂಡು ಅಂತಂದು ಏನು ತಾರತಮ್ಯ ಇಲ್ಲ. ದೇಶ ಸೇವೆ ಮಾಡ್ಲಿಕ್ಕೆ ನಾನು ದೇಶ ಸೇವೆ ಮಾಡಲಿ ಆ ದೇವರಲ್ಲಿ ಬೇಡ್ಕೋತೀನಿ. ನನಗೆ ಈ ದೇಶ ಸೇವೆ ಮಾಡೋಕ್ಕೆ ಒಂದಾದರೂ ಒಂದು ನನಗೆ ಇದು ಮಾಡಿಕೊಡು. ಇನ್ನೂ ಅವು ಪಾಕಿಸ್ತಾನಕ್ಕೆ ಏನೇನಿದೆ ಎಲ್ಲ ನಮ್ಮ ದೇಶದಿಂದ ಹೋಗೋಂಥ ಎಲ್ಲ ಸವಲತ್ತು ಬಂದ್ ಮಾಡಿರಿ. ನೀರು ಬಿಟ್ಟಿದ್ರಿ ಭಾಳ ಆನಂದ ಆಯಿತು ನನಗೆ ಬಂದ್ ಮಾಡಿದ್ದು. ಮತ್ತು ಏನೇನು ಇರ್ತಾವೆ ಎಲ್ಲ ನನಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ಇಂಟೆಲಿಜೆಂಟ್ ಬ್ಯೂರೋನು ಎಲ್ಲನೇ ಅಲ್ಲಿ ನಾನು ಮಾರುವೇಷದಲ್ಲಿ ಕಳಿಸಿ ಹೋಗ್ತೀನಿ ಪಾಕಿಸ್ತಾನಕ್ಕೆ. ಹೋಗಿ ಅಲ್ಲಿಂದೆಲ್ಲ ನ್ಯೂಸ್ ಎಲ್ಲ ತಗೊಂಡು ಬರ್ತೀನಿ.
ಎಲ್ಲ ದೇಶ ಎಲ್ಲರ ಮುಂದೆ ಹೇಳಂದ್ರೂ ಹೇಳ್ತೀನಿ ನಾನು ಹೋಗಿ ಬಂದು ಇಲ್ಲೇ ಹಿಂಗೆಲ್ಲ ಮಾಡೀನಿ ಅಂತಂದು. ಈ ಜನ್ಮ ಇದೆಯಲ್ಲ ದೇಶ ಸೇವಕ್ಕೋಸ್ಕರ. ಪಹಲ್ಗಾಮ್ ಅಟ್ಯಾಕ್ನಿಂದ ದೇಶದ ಜನತೆ ಭಾಳ ಹಿಂದೂಗಳ ರಕ್ತ ಕುದೀತಾ ಇದೆ. ಯಾವಾಗ ಪ್ರತೀಕಾರ ತಗೋಬೇಕಂತಂದು. ಬಟ್ ಸತ್ತವರೆಲ್ಲರೇನು ವಾಪಸ್ ಬರೋದಿಲ್ಲ. ಅವ್ರ ಆತ್ಮಕ್ಕಾದರೂ ಶಾಂತಿ ಸಿಗುತ್ತದ. ಆದಷ್ಟು ಜಲ್ದಿ ಮೋದಿಯವರೇ ಈ ವಿಡಿಯೋವನ್ನು ನೋಡಿ ಜಲ್ದಿ ಅಟ್ಯಾಕ್ ಮಾಡು, ಯುದ್ಧ POKಯನ್ನು ವಶಪಡಿಸ್ಕೋ, ಸಾಧ್ಯವಿದ್ದಷ್ಟು ಪೂರ ಪಾಕಿಸ್ತಾನ ನೆಲಸಮ ಮಾಡಿಬಿಡು. ಪಹಲ್ಗಾಮ್ನಲ್ಲಿ 30 ಜನ ತೀರ್ಕೊಂಡ್ರಲ್ಲ ನಿರ್ದೋಷಿಗಳು, ಅವರ ಮನೆಯಲ್ಲಿ ಎಷ್ಟು ದುಃಖ ಇದ್ದಿರಬೇಕು. ಅವರಿಗೆ ದುಃಖ ಭರಿಸುವಂಥ ಶಕ್ತಿ ದೇವರು ಅವರಿಗೆ ಕೊಡಲಿ. ವಿನಯ್ ನರ್ವಾಲ್ ಅಂತ ಒಬ್ಬ ನೇವಿ ಆಫೀಸರು ಸ್ವಲ್ಪ ಆದರೂ ಫೈಟ್ ಮಾಡಲಿಲ್ಲ. ಆತಂಕವಾದಿ ಜೊತೆ ಒಬ್ಬರಾದರೂ ಫೈಟ್ ಮಾಡಲಿಲ್ಲ. ಎಷ್ಟೊಂದು ಇದು ಇರ್ತಾರಲ್ಲ, ಇಂಟೆಲಿಜೆಂಟ್ ಇರ್ತಾರ ಆಫೀಸರ್ಸ್ ಅಂದರೆ, ಸ್ವಲ್ಪನಾದರೂ ಪ್ರತಿರೋಧ ತೋರಲಿಲ್ಲ. ಎಲ್ಲರೂ ಹಿಂಗೆ ಸರೆಂಡರ್ ಆಗಿಬಿಟ್ರು. ಅದು ಹೇಗೆ? ಅದು ಎಂಥ ವಿಧ್ವಂಸ ಕೃತ್ಯ ಇದ್ದಿರ್ಬೋದು. ಯಾರ ಯೋಚನೆ ಅದು? ಯಾರ್ಯಾರು ಆ ವಿಧ್ವಂಸ ಕೃತ್ಯಕ್ಕೆ ಕುಮ್ಮಕ್ಕು ಕೊಟ್ಟಿರ್ತಾರ ಅವರಿಗೆ ಭಗವಂತ ನೋಡ್ಕೊತಾನ. ಒಂದಿಲ್ಲ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಸಂಭವಾಮಿ ಯುಗೇ ಯುಗೇ. ಆ 22 ಏಪ್ರಿಲ್ ಫುಲ್ ಇಂಡಿಯಾಗೆ ಒಂದು ಬ್ಲ್ಯಾಕ್ ಡೇ. ಯಾಕೆ ಬರೀ ಹಿಂದೂಸ್ಗೆ ಯಾಕೆ ಹೊಡಿತೀರಾ? ಯಾಕೆ ನಾವು ಹ್ಯೂಮನ್ಸ್ ಅಲ್ವಾ? ವಿ ವಿಲ್ ಟೇಕ್ ರಿವೆಂಜ್ ಆನ್ ಯು ಇಫ್ ಯು ಆರ್ ಅ ಮುಸ್ಲಿಮ್ ಆರ್ ಯು ಆರ್ ಅ ಪಾಕಿಸ್ತಾನಿ. ಇದೆಲ್ಲ ಮಾಡೋಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ಆಗಲಿ ಇದೆಲ್ಲ ಯಾಕೆ ಮಾಡಿದ್ರು ಅಂತಲೂ ಗೊತ್ತಿಲ್ಲ. ಇವಾಗ ಅದಕ್ಕೆಲ್ಲ ನಮ್ಮ ಹಿಂದೂಗಳಿಗೆಲ್ಲ ರಕ್ತ ಕುದೀತಾ ಇದೆ. ಯಾಕೆ ನಾವು ಹೋಗಿ ಹೊಡೆಯೋಕ್ಕಾಗಲ್ಲ? ಅವ್ರು ಯಾಕೆ ಮಾತ್ರ ನಮ್ಗೆ ಹೊಡಿತೀವಿ? ಅದಕ್ಕೆ ನೆಕ್ಸ್ಟ್ ಟೈಮ್ ನಮ್ಗೆ ಯಾರಾದರೂ ಆಪರ್ಚುನಿಟಿ ಸಿಕ್ತಂದರೆ ನಾವು ಜೈ ಶ್ರೀರಾಮ್ ಅಂದ್ಬಿಟ್ಟು ಅವ್ರನ್ನ ಸಾಯಿಸ್ತೀವಿ. ಯಾಕಂದರೆ ಅವರು ಹೇಳಿದ್ರಲ್ಲ, ಯಾಕೆ ಅವ್ರು ಬರೀ ಅಲ್ಲಾಹು ಅಕ್ಬರ್ ಅಂದ್ಬಿಟ್ಟು ನಾನು ಸಾಯಿಸಿದ್ರೆ ನಾವು ಯಾಕೆ ಜೈ ಶ್ರೀರಾಮ್ ಅಂದ್ಬಿಟ್ಟು ಅವ್ರಿಗೆ ಸಾಯಿಸೋಕ್ಕಾಗಲ್ಲ? ವಿ ಹ್ಯಾವ್ ರೈಟ್ಸ್ ಬಿಕಾಸ್ ದೇ ಹ್ಯಾವ್ ರೈಟ್ಸ್. ನಾವು ಎಲ್ಲ ಕಂಟ್ರೀಸ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಥರ ಟ್ರೀಟ್ ಮಾಡಿದರೆ, ಇವ್ರು ಈ ಥರ ಮಾಡಿದ್ರೆ ನಾವು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಅಲ್ಲ, ಫುಲ್ ಡೆಡ್ಲಿ ಎನಿಮೀಸ್ ಆಗೋಗ್ತೀವಿ. ನಿಮಗೆ ಹುಷಾರಾಗಿರಿ. ಜೈ ಶ್ರೀರಾಮ್, ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ ಜೈ. ಈ ವಿಡಿಯೋ ಫುಲ್ ಮೋದಿಗೆ ತಲುಪಬೇಕು. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಎಲ್ಲ ಆಗಿದ್ದು ನಾವು ರಿವೆಂಜ್ ತೊಗೊಳ್ದಂಗೆ ಹಿಂಗೆ ಇರೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು.